ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವೇಳೆ ಈ ಬಾರಿಯ ಬಿಗ್ ಬಾಸ್ ಟ್ರೋಫಿಯನ್ನ ಭವ್ಯ ಗೌಡ ಎತ್ತಿ ಹಿಡಿದ್ರೆ ಅದು ಹನುಮಂತ ಕೊಟ್ಟ ಭಿಕ್ಷೆ. ಭವ್ಯ ಈ ಕ್ಷಣಕ್ಕೂ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಳೆ ಅಂದ್ರೆ ಅದಕ್ಕೆ ಹನುಮಂತನೇ ಕಾರಣ. ಹನುಮಂತ ಅದೊಂದು ತೀರ್ಮಾನವನ್ನು ತೆಗೆದುಕೊಂಡು ಬಿಟ್ಟಿದ್ರೆ, ಹನುಮಂತ ಒಂಚೂರು ರಿಯಾಕ್ಟ್ ಮಾಡಿ ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಭವ್ಯ ತನ್ನ ಮನೆಯಲ್ಲಿ ಇರಬೇಕಾದ ಪರಿಸ್ಥಿತಿ ಎದುರಾಗ್ತಾ ಇತ್ತು. ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಆಗಿದ್ದೇನು, ಭವ್ಯ ಹನುಮಂತನ ಋಣದಲ್ಲಿ ಈಗಲೂ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿವರಿಸ್ತೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆ ತನಕ ನೋಡಿ. ಪ್ರಿಯ ವೀಕ್ಷಕರ, ಭವ್ಯ ಗೌಡ ಟಾಸ್ಕ್ ಅಂತ ಬಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅತ್ಯುತ್ತಮ ಸ್ಪರ್ಧಿ. ಒಂದಿಷ್ಟು ಎಡವಟ್ಟುಗಳನ್ನ ಮಾಡಿಕೊಂಡು ಮೋಸಗಾತಿ ಅಂತ ಕೂಡ ಕೆಲವೊಂದು ಬಾರಿ ಕರೆಸಿಕೊಂಡಿದ್ದಾರೆ. ಆದರೆ ಅದರ ಹೊರತಾಗಿಯೂ ಕೂಡ ಆಕೆ ಬಿಗ್ ಬಾಸ್ ಮನೆಯೊಳಗೆ ಟಫ್ ಸ್ಪರ್ಧಿ ಅಂತಲೇ ಹೇಳ್ಬಹುದು. ಆದರೆ ಈಗಲೂ ಆಕೆ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಳೆ ಅಂದ್ರೆ ಅದಕ್ಕೆ ನೇರ ಹನುಮಂತನೇ ಕಾರಣ. ಅದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಯಾಕೆಂದ್ರೆ ಹನುಮಂತನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಭವ್ಯಾಳನ್ನ ಮನೆಗೆ ಕಳಿಸಿ ಬಿಡ್ತಾ ಇದ್ರು. ಅಷ್ಟಕ್ಕೂ ಆಗಿದ್ದೇನು ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಟಾಸ್ಕ್ನ ವೇಳೆ ಬಾಲನ್ನ ಬಕೆಟ್ಗೆ ಹಾಕಿಕೊಳ್ಳುವಂತಹ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿರುತ್ತೆ. ಈ ವೇಳೆ ಬಹಳ ಜಿದ್ದಾಜಿದ್ದಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಭವ್ಯ ಹನುಮಂತನ ಬೆನ್ನಿಗೆ ಜೋರಾಗಿ ಹಲ್ಲೆ ಮಾಡ್ತಾಳೆ. ಅದೇ ಜಾಗದಲ್ಲಿ ಹನುಮಂತ ಹೊಡೆತ ತಿಂದ ಜಾಗದಲ್ಲಿ ಬೇರೆ ಯಾವುದೇ ಸ್ಪರ್ಧಿಗಳು ಇದ್ದಿದ್ರು ಕೂಡ ಬಹಳ ಜೋರಾಗಿ ರಿಯಾಕ್ಟ್ ಮಾಡ್ತಾ ಇದ್ರು. ಭವ್ಯ ವಿರುದ್ಧ ತಿರುಗಿ ಬೀಳ್ತಾ ಇದ್ರು. ಇದು ಹಲ್ಲೆ, ಆಕೆಯನ್ನ ಮನೆಯಿಂದ ಕಳುಹಿಸುವವರೆಗೂ ನಾವು ಸುಮ್ಮನಿರೋದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಕೂಡ ಕೆಲವರು ಬಂದಿರಬಹುದಿತ್ತು. ಯಾಕೆಂದ್ರೆ ಫಿನಾಲೆಗೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಇರೋದು. ಇಂತಹ ಸಂದರ್ಭದಲ್ಲಿ ಭವ್ಯ ಅಂತಹ ಕಠಿಣ ಸ್ಪರ್ಧೆಯನ್ನ ಹೊರಹಾಕಿದ್ರೆ ಅವರಿಗೆ ಕೂಡ ಅನುಕೂಲವಾಗುತ್ತೆ. ಬಿಗ್ ಬಾಸ್ ನಿಯಮದ ಪ್ರಕಾರ ಯಾವುದೇ ಸ್ಪರ್ಧಿ ಇನ್ನೊಬ್ಬ ಸ್ಪರ್ಧಿಯ ಮೇಲೆ ಹಲ್ಲೆ ಮಾಡೋ ಹಾಗಿಲ್ಲ. ಅಲ್ಲಿ ಭವ್ಯ ಆಟದ ಮಧ್ಯೆ ನೂಕಿದ್ದೋ ತಳ್ಳಿದ್ದೋ ಆಗಿದ್ರೆ ಅದು ಬೇರೆಯದ್ದೇ ವಿಷಯ ಆಗ್ತಾ ಇತ್ತು. ಆದರೆ ಆಕೆ ಬೇಕಂತಲೇ ತನ್ನ ಕೈಯಿಂದ ರಭಸವಾಗಿ ಹನುಮಂತನ ಬೆನ್ನಿಗೆ ಹೊಡೆದಿದ್ಲು. ಅದು ಹನುಮಂತನಿಗೂ ಕೂಡ ಗೊತ್ತಾಯ್ತು. ಆದರೆ ಹನುಮಂತ ಒಂಚೂರು ರಿಯಾಕ್ಟ್ ಮಾಡಲಿಲ್ಲ. ಆಕೆ ಅಷ್ಟು ಜೋರಾಗಿ ಹೊಡೆದ್ರೂ ಕೂಡ ಹನುಮಂತ ಯಾಕೆ ಇಷ್ಟು ಜೋರಾಗಿ ಹೊಡೆದೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮಾಡಲಿಲ್ಲ. ಆ ಮೂಲಕ ಹನುಮಂತ ಭವ್ಯಗಿಂತ ವ್ಯಕ್ತಿತ್ವದಲ್ಲಿ ದೊಡ್ಡ ವ್ಯಕ್ತಿ ಅನ್ನಿಸಿಕೊಂಡ. ಆನಂತರ ಭವ್ಯಗೆ ಕೂಡ ತನ್ನ ತಪ್ಪಿನ ಅರಿವಾದಂತೆ ಕಾಣಿಸ್ತು. ಸೀದಾ ಬಂದು ಹನುಮಂತನ ಬಳಿ ಕ್ಷಮೆ ಕೇಳಿದ್ದು. ಪಾಪ ಆಕೆ ಕೂಡ ಹನುಮಂತನ ಕಾಲಿಗೆ ಬಿದ್ದು ಕ್ಷಮಿಸಿಬಿಡು ಅನ್ನುವಂತಹ ಮಾತನ್ನ ಕೂಡ ಭವ್ಯ ಆಡಿದ್ಲು. ಆದರೆ ಹನುಮಂತನ ಹೊರತಾಗಿ ಅಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅಲ್ಲಿ ಪರಿಸ್ಥಿತಿ ಏನಾಗ್ತಾ ಇತ್ತು ಅನ್ನೋದನ್ನ ಒಂದು ಬಾರಿ ಯೋಚಿಸಿದ್ರೆ, ಭವ್ಯ ಗೌಡ ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ರು. ಈ ಕ್ಷಣಕ್ಕೂ ಅವರು ಬಿಗ್ ಬಾಸ್ ಮನೆಯೊಳಗೆ ಉಳಿದುಕೊಂಡಿದ್ರು. ಆ ಎಲ್ಲವಕ್ಕೂ ಕೂಡ ಹನುಮಂತನೇ ಕಾರಣ. ಹನುಮಂತನ ಆ ತಾಳ್ಮೆಯೇ ಕಾರಣ. ಹನುಮಂತ ತಾನು ಗೆಲ್ಲಬೇಕು ಅಂತ ಬಿಗ್ ಬಾಸ್ ಮನೆಗೆ ಬಂದಿದ್ದಾನೆಯೇ ಹೊರತು ಬೇರೆಯವರನ್ನ ಸೋಲಿಸಬೇಕು, ಮೋಸದಿಂದ ಸೋಲಿಸಬೇಕು ಅನ್ನುವಂತಹ ಯಾವುದೇ ಉದ್ದೇಶ ಹನುಮಂತನಿಗೆ ಇದ್ದ ಹಾಗೆ ಇಲ್ಲ. ಅದೇ ಭವ್ಯ ಕೆಲವೊಮ್ಮೆ ಬಾರಿ ಬಹಳ ನಾಟಕೀಯವಾಗಿ ವರ್ತಿಸಿದ್ದು ಇದೆ. ಅದೇ ಬಾಲನ್ನ ಆರಿಸಿಕೊಳ್ಳುವ ಟಾಸ್ಕ್ನಲ್ಲಿ ಹೊಟ್ಟೆ ನೋವು ಅಂತ ಬದಿಗೆ ನಿಂತ್ಕೊಂಡು ಯಾವಾಗ ಅವರ ಬಕೆಟ್ನಲ್ಲಿರುವ ಬಾಲನ್ನ ಎಲ್ಲಾ ಸ್ಪರ್ಧಿಗಳು ಕೆಡವಿ ಹಾಕಿದ್ರೋ, ಹೊಟ್ಟೆ ನೋವೆಲ್ಲ ಮಾಯವಾದಂತೆ ಬಂದು ಎಲ್ಲಾ ಸ್ಪರ್ಧಿಗಳ ಹತ್ರನೂ ಓಡಿ ಅವರ ಬಕೆಟ್ನಲ್ಲಿರುವ ಬಾಲುಗಳನ್ನ ಕೆಡವಿದ್ದನ್ನ ಪ್ರೇಕ್ಷಕರು ನೋಡಿದ್ದಾರೆ. ಇಲ್ಲಿ ಭವ್ಯ ನಾಟಕ ಮಾಡ್ತಾ ಇದ್ರ, ಹೊಟ್ಟೆ ನೋವು ಅಂತ ಸುಳ್ಳು ಹೇಳ್ತಾ ಇದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತವೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಆಟದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು? ಹಾಗೇನೆ ಭವ್ಯ ವಿಚಾರವಾಗಿ ಹನುಮಂತ ನಡೆದುಕೊಂಡಿರೋದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.